ಅವ್ರು ತಪ್ಪು ಮಾಡಿದಾರಾ ಇಲ್ವಾ ಅಂತ ಇನ್ನೂ ಪ್ರೂವೇ ಆಗಿಲ್ಲ. ತನ್ನನ್ನು ತಾನೇ ದೇವಮಾನವ ಅಂತ ಸತ್ಯ ಹೇಳೋದು ಕ್ರೈಮ್ ಅಲ್ಲ. ಎಲ್ರಿಗೂ ನಮಸ್ಕಾರ. ಸೋನಂ ವಾಂಗ್ಚುಕ್ ಅವರು ಎಲ್ರಿಗೂ ಗೊತ್ತೇ ಇದ್ದಾರೆ. ಅವರು ಶಾಂತಿಯುತ ಪ್ರತಿಭಟನೆಗಳಿಗೆ ಹೆಸರುವಾಸಿಯಾದಂಥ ವ್ಯಕ್ತಿ. ಅವರು ಇವಾಗ ತಮ್ಮ ನೆಲದ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿ 100 ದಿನಗಳಿಗಿಂತ ಹೆಚ್ಚು ದಿನ ಆಗಿದೆ. ಇನ್ನೂ ಜೈಲಲ್ಲೇ ಇಟ್ಟಿದ್ದಾರೆ. ಆದ್ರೆ ಏನ್ ವಿಷಯ ಗೊತ್ತಾ, ಅವರು ತಪ್ಪು ಮಾಡಿದಾರಾ ಇಲ್ವಾ ಅಂತ ಇನ್ನೂ ಪ್ರೂವೇ ಆಗಿಲ್ಲ. ಆದ್ರೂ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ಬಿಡಿ. ಆದ್ರೆ ಇನ್ನೊಂದ್ ಕಡೆ ಬಿಜೆಪಿ MLA ಆದಂತವನು ಕುಲ್ದೀಪ್ ಸಿಂಗ್ ಸೆಂಗಾರ್ ಅನ್ನೋ ವ್ಯಕ್ತಿ ಕೇಸಲ್ಲಿ ಅರೆಸ್ಟ್ ಆಗಿದ್ದ. ಇದ್ರ ಜೊತೆಗೆ ತನ್ನನ್ನು ತಾನೇ ದೇವಮಾನವ ಅಂತ ಘೋಷಣೆ ಮಾಡ್ಕೊಂಡಿದ್ದಂತ ಇನ್ನೊಬ್ಬ ವ್ಯಕ್ತಿ ಅಸಾರಾಂ ಬಾಪು. ಇವನು ಮೈನರ್ ಹುಡುಗಿನ ಮಾಡಿ ಇವನು ಅಂಧರಾಗಿದ್ದ. ಇವ್ರುಗಳಿಗೆ ಕೋರ್ಟು ಜಾಮೀನು ಬೇಯ್ಲು ಎರಡನ್ನೂ ಕೊಟ್ಟಿದೆ. ಆದರೆ ತಪ್ಪು ಮಾಡಿದಾರಾ ಇಲ್ವಾ ಅಂತ ಇನ್ನೂ ಸಾಬೀತಾಗಿಲ್ಲ. ಅಂಥ ವ್ಯಕ್ತಿನ 100ಕ್ಕಿಂತ ಹೆಚ್ಚು ದಿನ ಜೈಲಲ್ಲಿ ಇಟ್ಕೊಂಡಿದ್ದಾರೆ. ಒಬ್ಬರು ಜೀವನವನ್ನು ನಾಶ ಮಾಡೋದಕ್ಕಿಂತ ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದೇ ದೊಡ್ಡ ಕ್ರೈಮ. ಸತ್ಯ ಹೇಳೋದು ಕ್ರೈಮ್ ಅಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ವಾಯ್ಸನ್ನು ರೈಸ್ ಮಾಡಿದ್ದಕ್ಕೆ 100ಕ್ಕಿಂತ ಹೆಚ್ಚು ದಿನ ಜೈಲಲ್ಲಿ ಇಟ್ಟಿದ್ದಾರೆ. ಇದು ಇವತ್ತಿಗೆ ನಮ್ಮ ದೇಶದಲ್ಲಿ ಸಿಗ್ತಿರುವಂಥ ನ್ಯಾಯ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ.